ಓಂ ಶಾಂತಿ. ಸಾಕಾರ ಮುದ್ದಿ. ಇಂದಿನ ತಾರೀಕಾಗಿದೆ 28/3/26. मीठे बच्चे, अरे एक के पाप को चूसने वाला फर्स्ट क्लास ब्लॉकिंग पेपर एक ಶಿವಬಾಬಾ है. ಪ್ರತಿಯೊಬ್ಬರ ಪಾಪವನ್ನ ಎಳ್ಕೊಳ್ಳುವಂತಹ ಫಸ್ಟ್ ಕ್ಲಾಸ್ ಬ್ಲಾಕಿಂಗ್ ಪೇಪರ್ ಒಬ್ಬ ಶಿವಬಾಬಾ ಆಗಿದ್ದಾರೆ. ಉಸ್ಕೋ ಯಾದ್ ಕರೋ ತೋ ಪಾಪ ಖತಮ್ ಹೋ. ಅವರನ್ನ ನೆನಪು ಮಾಡಿದಾಗ ಪಾಪ ಸಮಾಪ್ತಿ ಆಗುತ್ತೆ. ಪ್ರಶ್ನೆ, आत्मा पर सबसे गहरे दाग कौन से हैं, उसको मिटाने के लिए कौन सी मेहनत करो. ಆತ್ಮದ ಮೇಲೆ ಎಲ್ಲದಕ್ಕಿಂತ ಬಹಳ ಆಳವಾದಂತಹ ಮಚ್ಚಿ ಯಾವುದು, ಅದನ್ನು ತೊಲಗಿಸೋಕ್ಕೋಸ್ಕರ ಯಾವ ಒಂದು ಶ್ರಮ ಮಾಡಬೇಕು. ಉತ್ತರ ಆಗಿದೆ, ಆತ್ಮ पर देह अभिमान के बहुत गहरे दाग पड़े हैं. घड़ी घड़ी किसी देहदारी के नाम रूप में फंस पड़ती. ಆತ್ಮದ ಮೇಲೆ ದೇಹಾಭಿಮಾನದ ಬಹಳ ಡೀಪ್ ಆಗಿರುವಂತಹ ಮಚ್ಚಿ ಬಿದ್ದಿದೆ. ಗಡಿ ಗಡಿ ಯಾರೋ ಒಬ್ಬ ದೇಹದಾರಿಯ ನಾಮರೂಪದಲ್ಲಿ ಸಿಕ್ಕಾಕೊಳ್ಳುತ್ತೆ. ಬಾಪ್ ಕೋ ಯಾದ್ ಕರ್ ದೇಹದಾರಿ ಕೋ ಯಾದ್ ಕರ್ತಿ रहती. ಏಕ್ ದೋ ಕಿ ದಿಲ್ ಕೋ ದುಃಖ ದೇತಿ. ತಂದೆಯನ್ನ ನೆನಪು ಮಾಡದೆ ದೇಹದಾರಿಗಳನ್ನೇ ನೆನಪು ಮಾಡುತ್ತೆ. ಒಬ್ಬರು ಇನ್ನೊಬ್ಬರ ಹೃದಯಕ್ಕೆ ದುಃಖವನ್ನ ನೀಡ್ತಾರೆ. इस दाग को मिटाने के लिए देही अभिमानी बनने की मेहनत करो. ಈ ಮಚ್ಚೆಯನ್ನು ದೂರ ಮಾಡೋಕ್ಕೋಸ್ಕರ ದೇಹಿ ಅಭಿಮಾನಿ ಆಗುವಂತಹ ಶ್ರಮವನ್ನ ಮಾಡಿ. ಹಾಡಾಗಿದೆ, ಮುಖಡ ದೇಖ್ಲೆ ಪ್ರಾಣಿ, ಮುಖವನ್ನ ನೋಡಿಕೋ ಪ್ರಾಣಿ. ಓಂ ಶಾಂತಿ. मीठे मीठे सभी सेंटर के बच्चों ने गीत सुना. अब अपने को देख लो कि कितने पुण्य है और कितने पाप मिटे हैं. ಮಧುರಾತಿ ಮಧುರ ಎಲ್ಲ ಸೆಂಟರ್ ಮಕ್ಕಳು ಹಾಡನ್ನು ಕೇಳಿದ್ರಲ್ಲ, ಈಗ ನಿಮ್ಮನ್ನೇ ನೀವೇ ನೋಡ್ಕೊಳ್ಳಿ, ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ, ಎಷ್ಟು ಪಾಪ ಮಾಡಿದ್ದೀವಿ. ಸಾರಿ ದುನಿಯಾ ಸಾಧು ಸಂತ್ ಆದಿ ಪುಕಾರತೆ ಏ ಪತಿತ್ ಪಾವನ್, ಏಕೆ ಪತಿತ್ ಸೆ ಪಾವನ್ ಬನಾನೆ ವಾಲಾ ಬಾಪ ಹೈ. ಇಡೀ ಪ್ರಪಂಚದ ಸಾಧು ಸಂತರು ಎಲ್ಲರೂ ಕರೀತಿರ್ತಾರೆ ಏ ಪತಿತ ಪಾವನ, ಒಬ್ಬರೇ ಪತಿತರಿಂದ ಪಾವನ ಮಾಡುವಂತಹ ತಂದೆಯಾಗಿದ್ದಾರೆ. बाकी सभी में पाप है, ये तो तुम जानते हो कि आत्मा में ही पाप है. ಬಾಕಿ ಎಲ್ಲರಲ್ಲೂ ಪಾಪ ಇದೆ, ಇದಂತೂ ನಿಮಗೆ ಅರಿವಾಗಿದೆ. ಎಲ್ಲ ಆತ್ಮಗಳಲ್ಲೂ ಪಾಪ ಇದೆ. ಪುಣ್ಯ ಭಿ ಆತ್ಮ ಮೇ ಹೇ, ಆತ್ಮ ಹಿ ಪಾವನ್, ಆತ್ಮ ಹಿ ಪತಿತ್ ಬಂತ್. ಪುಣ್ಯನೂ ಆತ್ಮದಲ್ಲೇ ಇದೆ, ಆತ್ಮನೇ ಪಾವನ, ಆತ್ಮನೇ ಪತಿತ ಆಗತ್ತೆ. यहाँ सब आत्माएं पतित है, पापों के दाग लगे हैं, इसलिए पाप आत्मा कहा जाए. ಇಲ್ಲಿ ಎಲ್ಲ ಆತ್ಮಗಳು ಪತಿತರೆ, ಪಾಪಗಳ ಮಚ್ಚಿ ತುಂಬಿದೆ, ಅದಕ್ಕೆ ಪಾಪಾತ್ಮ ಅಂತ ಹೇಳಲಾಗುತ್ತೆ. ಆ ಪಾಪ ನಿಕಲೆ कैसे, जब कोई चीज पर शाई व तेल गिर जाता है तो ब्लॉकिंग पेपर रखते. ಈಗ ಪಾಪಗಳನ್ನು ಹೆಂಗ್ ದೂರ ಮಾಡೋದು? ಯಾವ ರೀತಿ ಯಾವುದೇ ವಸ್ತುವಿನ ಮೇಲೆ ಇಂಕ್ ಆಗಲಿ ಅಥವಾ ಎಣ್ಣೆ ಬಿದ್ದರೆ ಅದರ ಮೇಲೆ ಬ್ಲಾಕಿಂಗ್ ಪೇಪರನ್ನು ಇಡ್ತೀವಿ. वो सारा चूस लेता. आप सब मनुष्य याद करते हैं एक को, क्योंकि वो ब्लॉकिंग पेपर है पतित पाप. ಅದು ಎಲ್ಲವನ್ನ ಎಳ್ಕೊಂಡ್ಬಿಡುತ್ತೆ. ಯಾವುದು? ಬ್ಲಾಕಿಂಗ್ ಪೇಪರ್. ಈಗ ಎಲ್ಲ ಮನುಷ್ಯರು ನೆನಪು ಮಾಡ್ತಾರೆ ಒಬ್ಬರನ್ನ, ಯಾಕೆಂದರೆ ಅವರೇ ಬ್ಲಾಕಿಂಗ್ ಪೇಪರ್, ಪತಿತ ಪಾವನ ಆಗಿದ್ದಾರೆ. सिवाय उस एक के और कोई ब्लॉकिंग पेपर है नहीं. वो तो जन्म जन्मांतर गंगा स्नान करते और ही पतित हुई. ಅವರನ್ನ ಬಿಟ್ಟು ಮತ್ತೆ ಯಾರೂ ಸಹ ಬ್ಲಾಕಿಂಗ್ ಪೇಪರ್ ಆಗಕ್ಕೆ ಸಾಧ್ಯ ಇಲ್ಲ. ಅವರಂತೂ ಜನ್ಮ ಜನ್ಮಾಂತರ ಜ್ಞಾನ ಗಂಗಾ ಸ್ನಾನವನ್ನ ಮಾಡ್ತಾನೆ ಇರ್ತಾರೆ, ಆದರೂ ಪತಿತರಾಗಿದ್ದಾರೆ. पतित को पावन करने वाला एक ही शिव बाबा ब्लॉकिंग पेपर है भी छोटे थे छोटा एक बिंदु. ಪತಿತರನ್ನ ಪಾವನ ಮಾಡುವಂತ ಒಬ್ಬರೇ ಶಿವ ಬಾಬಾ ಬ್ಲಾಕಿಂಗ್ ಪೇಪರ್ ಆಗಿದ್ದಾರೆ. ಎಷ್ಟು ಸಣ್ಣದಾದ ಬಿಂದು ಅಲ್ವಾ? सबका पाप नष्ट करते किस युक्ति से, सिर कहते मुझ ब्लॉकिंग पेपर को याद करो, मैं तो चैतन्य हूं. ಎಲ್ಲರ ಪಾಪವನ್ನ ನಷ್ಟ ಮಾಡ್ತಾರೆ. ಯಾವ ಯುಕ್ತಿಯಿಂದ? ಸುಮ್ಮನೆ ತಂದೆಯನ್ನ ನೆನಪು ಮಾಡಿ, ಆಗ ಅವರು ಬ್ಲಾಕಿಂಗ್ ಪೇಪರ್, ನಾನಂತೂ ಚೈತನ್ಯ ಆಗಿದ್ದೀನಲ್ಲ. ತುಮಕೋ और कोई
तकलीफ नहीं देता, तुम ही ಆತ್ಮ ಬಿಂದಿ ಬಾಬಾ ಬಿಂದಿ है. ತಮಗೆ ಮತ್ಯಾವುದೇ ಶ್ರಮವನ್ನು ಕೊಡೋದಿಲ್ಲ. ತಾವು ಬಿಂದು ಆಗಿದ್ದೀರಾ, ತಂದೆನೂ ಸಹ बिंदु ಆಗಿದ್ದಾರೆ. कहते हैं सिर्फ मुझे याद करो तो तुम्हारे सब पाप मिट जाएंगे. अब हर एक अपने दिल से पूछे याद से कितने पाप मिटते हैं. ಅಂತಾರೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಎಲ್ಲ ಪಾಪಗಳು ಹೋಗ್ಬಿಡುತ್ತೆ. ಈಗ ಪ್ರತಿಯೊಬ್ಬರೂ ತಮ್ಮ ಹೃದಯದಿಂದ ಕೇಳಿ, ನೆನಪಿನಿಂದ ಎಷ್ಟು ಪಾಪಗಳು ತೊಳೆದೋಗಿದೆ. और कितने हमने किए हैं बाकी कितने पाप रहे. ಇನ್ನೆಷ್ಟು ನಾವು ಮಾಡಿದ್ದೀವಿ, ಇನ್ನೆಷ್ಟು ಪಾಪಗಳಿದೆ. ये मालूम पड़े कैसे, दूसरे को भी रास्ता बताते रहो एक ब्लॉकिंग पेपर को याद. ಇದು ಹೆಂಗೆ ಗೊತ್ತಾಗೋದು? ಇತರರಿಗೂ ದಾರಿಯನ್ನು ತಿಳಿಸ್ತಾ ಇರಿ. ಬ್ಲಾಕಿಂಗ್ ಪೇಪರನ್ನು ನೆನಪು ಮಾಡಿ. सबको ये राय देना तो अच्छा है, वो भी वंडर है. जिसको राय देते वो तो बाबा को याद करने में लग जाते और राय देने वाले को याद नहीं करते, इसलिए पाप कटते नहीं. ಇದು ಸಹ ಒಂದು ವಂಡರ್. ಯಾರು ಆಜ್ಞೆಯನ್ನು ನೀಡ್ತಾರೆ ಅವರು ತಂದೆಯನ್ನು ನೆನಪು ಮಾಡೋದಿಲ್ಲ. ಯಾರು ಆಜ್ಞೆಯನ್ನು ಪಡೀತಾರೆ ಅವರು ತಂದೆಯನ್ನು ನೆನಪು ಮಾಡ್ತಾರೆ. ಅದಕ್ಕೆ ಪಾಪಗಳು ಕಟ್ ಆಗೋದಿಲ್ಲ. पतित पावन तो एक को कहा जाता, अनेक पाप लगे हैं. आत्मा का पाप देह अभिमान का तो पहला नंबर पाप है जो सबसे करार. ಪತಿತ ಪಾವನ ಅಂತ ಒಬ್ಬರಿಗೆ ಹೇಳಲಾಗುತ್ತೆ. ಅನೇಕ ಪಾಪಗಳು ಅಂಟ್ಕೊಂಡಿದೆ. ಕಾಮದ ಪಾಪ ದೇಹಾಭಿಮಾನದ ಮೊದಲನೇ ನಂಬರ್ ಪಾಪ ಆಗಿದೆ. ಇದು ಎಲ್ಲದಕ್ಕಿಂತ ಕೆಟ್ಟದಾಗಿದೆ. आप बाबा कहते देही अभिमानी बनो, जितना मामिकम याद करेंगे तो जो तुम्हारे में काट पड़ी वो भस्म हो जाएंगी. याद करना. ಈಗ ತಂದೆ ಹೇಳ್ತಾರೆ ದೇಹಿ ಅಭಿಮಾನಿಯಾಗಿ. ಎಷ್ಟು ನನ್ನನ್ನು ನೆನಪು ಮಾಡ್ತೀರಾ ಅಷ್ಟು ನಿಮ್ಮ ತುಕ್ಕು ಹೋಗುತ್ತೆ, ಭಸ್ಮ ಆಗ್ಬಿಡುತ್ತೆ. ನೆನಪು ಮಾಡಿ. औरों को भी रास्ता बताना है, जितना औरों को समझाएंगे तो तुम्हारा भी भला होगा. ಇತರರಿಗೂ ದಾರಿಯನ್ನು ತಿಳಿಸಿ. ಇತರರಿಗೆ ಎಷ್ಟು ತಿಳಿಸ್ತೀರಾ ಅಷ್ಟು ನಿಮ್ಮ ಉನ್ನತಿ ಆಗತ್ತೆ. इस धंधे में ही लग जाओ, औरों को भी ये समझाना है कि बाबा को याद करो तो पुण्य आत्मा बन जाएंगे. ಈ ವ್ಯಾಪಾರದಲ್ಲಿ ತೊಡಗಿರಿ. ಇತರರಿಗೂ ತಿಳಿಸಿ ತಂದೆಯನ್ನು ನೆನಪು ಮಾಡಿ, ಆಗ ನೀವು ಪುಣ್ಯಾತ್ಮ ಆಗ್ತೀರಾ. तुम्हारा काम है दूसरों को भी ये बताना कि पतित पावन एक है. बल तुम ज्ञान नदियाँ अनेकों, लेकिन तुम सबको कहते हैं कि एक बात को याद. ನಿಮ್ಮ ಕೆಲಸ ಆಗಿದೆ ಇತರರಿಗೂ ತಿಳಿಸೋದು. ಪತಿತ ಪಾವನ ಒಬ್ಬರೇ. ಬಲೆ ನೀವು ಜ್ಞಾನ ನದಿಗಳು ಅನೇಕರಿರ್ಬೋದು, ಆದರೆ ಎಲ್ಲರಿಗೂ ತಿಳಿಸಿ ಒಬ್ಬರನ್ನೇ ನೆನಪು ಮಾಡಿ. वो एक ही पतित पावन है, उनकी बहुत महिमा है. ज्ञान का सागर भी वही है. ಅವರೊಬ್ಬರೇ ಪತಿತ ಪಾವನ, ಅವ್ರದ್ದೆಷ್ಟೋ ಮಹಿಮೆ ಇದೆ. ಜ್ಞಾನದ ಸಾಗರ ಅವರೇ ಆಗಿದ್ದರೆ ಅವರೊಬ್ಬರನ್ನೇ ನೆನಪು ಮಾಡಬೇಕು. देही अभिमानी हो रहना ये एक ही बड़ी डिफिकल्टी है. बाप सिर्फ तुम्हारे लिए नहीं कहते, बल्कि बाबा के ध्यान में तो सभी सेंटर के बच्चे हैं. ಆತ್ಮ ಅಭಿಮಾನಿಯಾಗಿರೋದು ಇದೊಂದೇ ಬಹಳ ಕಷ್ಟವಾದಂತಹ ಕೆಲಸ. ತಂದೆ ನಿಮಗೆ ಅಲ್ಲ, ಎಲ್ಲ ಸೆಂಟರಿನ ವಿದ್ಯಾರ್ಥಿಗಳಿಗೆ ಬಾಬಾ ತಿಳಿಸ್ತಾ ಇದ್ದಾರೆ. बाप तो सब बच्चों को देखते हैं, कहा अच्छे सर्विसेबल बच्चे रहते, बाबा की फुलवाड़ी है ना. ಬಾಬಾ ಎಲ್ಲ ಮಕ್ಕಳನ್ನು ನೋಡ್ತಾ ಇರ್ತಾರೆ. ಕೆಲವೊಂದು ಕಡೆ ಒಳ್ಳೆ ಸೇವಾದಾರಿ ಮಕ್ಕಳಿರ್ತಾರೆ. ಶಿವ ಬಾಬೋರ್ದು ಇದು ಹೂ ತೋಟ ಅಲ್ವಾ. जो अच्छे फुलवाड़ी होंगे उसको ही बाबा याद करेंगे. साहूकार आदमी को 4-5 बच्चे होंगे, जो बड़ा बच्चा होगा उसको याद करेगा. ಯಾರು ಒಳ್ಳೆಯ ಹೂ ಆಗಿರ್ತಾರೆ, ಹೂ ತೋಟದ ಮಾಲೀಕರಾಗಿರ್ತಾರೆ, ಅವರನ್ನು ನೆನಪು ಮಾಡ್ತಾರೆ. ಧನವಂತ ವ್ಯಕ್ತಿ ಇರ್ತಾನೆ, 4-5 ಜನ ಮಕ್ಕಳು ಇರ್ತಾರೆ, ಯಾರು ಒಳ್ಳೆಯ ಮಗು ಆಗಿರ್ತಾರೆ ಅವರನ್ನೇ ನೆನಪು ಮಾಡ್ತಾರಲ್ಲ. फूलों की वैरायटी होती तो बाबा भी अपने बड़े बगीचे को याद करते.
ಹೂಗಳಲ್ಲೂ ಸಹ ವೆರೈಟಿ ಇರುತ್ತೆ. ತಂದೆ ತನ್ನ ದೊಡ್ಡ ತೋಟವನ್ನು ನೆನಪು ಮಾಡ್ತಾರೆ. कोई को भी ये रास्ता बताना सहज है, ಶಿವ ಬಾಬಾ ಕೋ ಯಾದ್ ಕರೋ ವಹಿ ಪತಿತ್ ಪಾವನ. ಯಾರಿಗಾದರೂ ದಾರಿಯನ್ನು ತೋರಿಸೋದು ಸಹಜ ಆಗಿದೆ. ಶಿವ ಬಾಬಾ ಅವರನ್ನ ನೆನಪು ಮಾಡಿ ಅವರೇ ಪತಿತ ಪಾವನ. खुद कहते मुझे याद करने से तुम्हारे पाप भस्म होंगे. कितना फर्स्ट क्लास ब्लॉकिंग पेपर है सारी दुनिया के. ಸ್ವಯಂ ಅಂತಾರೆ ನನ್ನನ್ನು ನೆನಪು ಮಾಡೋದ್ರಿಂದ ನಿಮ್ಮ ಪಾಪಗಳು ಭಸ್ಮ ಆಗುತ್ತೆ. ಎಷ್ಟು ಫಸ್ಟ್ ಕ್ಲಾಸ್ ಆದಂಥ ಬ್ಲಾಕಿಂಗ್ ಪೇಪರ್ ಇಡೀ ಪ್ರಪಂಚಕ್ಕೋಸ್ಕರ. ಸಭಿ ಉಸ್ಕೋ ಯಾದ್ ಕರ್ತೆ, ಕೋಯಿ ಕೋ ಭಿ ರಾಸ್ತಾ ಬತಾನಾ ಸಹಜ ಹೇ, ಶಿವ ಬಾಬಾ ಕೋ ಯಾದ್ ಕರೋ. ಎಲ್ಲರೂ ಅವರನ್ನೇ ನೆನಪು ಮಾಡ್ತಾರೆ. ಯಾರಿಗಾದರೂ ದಾರಿಯನ್ನು ತಿಳಿಸೋದು ಎಷ್ಟು ಸಹಜ ಆಗಿದೆ. ಶಿವ ಬಾಬುರನ್ನ ನೆನಪು ಮಾಡಿ. बाबा ने युक्ति बताई, मुझे याद से ही तुम्हारे पाप जो देह अभिमान के दाग है वो मिट जाएगा. मेहनते देही ಅಭಿಮಾನಿ ಬನ್ನಿ. ತಂದೆ ತಿಳಿಸ್ಕೊಟ್ಟಿದ್ದಾರೆ ನನ್ನನ್ನು ನೆನಪು ಮಾಡೋದ್ರಿಂದ ನಿಮ್ಮ ದೇಹ ಅಭಿಮಾನದ ಮಚ್ಚೆ ಹೋಗ್ಬಿಡತ್ತೆ. ಶ್ರಮ ಆತ್ಮ ಅಭಿಮಾನಿ ಆಗೋದ್ರಲ್ಲೇ ಇದೆ. बाबा को कोई सच बताते नहीं, कोई चार्ट लिख बेचते हैं फिर तक जाते. ತಂದೆಗೆ ಯಾರೂ ಸತ್ಯವನ್ನು ನುಡಿಯೋದೇ ಇಲ್ಲ. ಯಾರೋ ಒಬ್ಬರು ಚಾರ್ಟನ್ನು ಬರೆದು ಕಳಿಸ್ತಾರೆ, ಮತ್ತೆ ಸುಸ್ತಾಗ್ಬಿಡ್ತಾರೆ. ಬಡೇ ಮಂಜಿಲ್ ಹೇ ಮಾಯಾ ವಶ್ ಏಕ್ದಮ್ ತೋಡ್ ಡಾಲ್ತಿ ತೋ ಫಿರ್ ಲಿಖನಾ ಭಿ ಛೋಡ್ ದೇತಿ. ಬಹಳ ದೊಡ್ಡ ಲಕ್ಷ್ಯ. ಮಾಯೆ ನಶೆಯಲ್ಲಿ ಏಕ್ದಮ್ ಎಲ್ಲವನ್ನ ಮುರಿದಾಗ್ಬಿಡುತ್ತೆ. ಅದಕ್ಕೆ ಬರೆಯೋದು ಸಹ ಬಿಟ್ಟಾಕ್ತಾರೆ. आधा कल्प का देह अभिमान है, ये गुटता नहीं. बाबा कहते सिर्फ यही धंधा करते रहो. ಅರ್ಧ ಕಲ್ಪದ ದೇಹ ಅಭಿಮಾನ ಇದೆ, ಅದು ಬಿಡೋದೇ ಇಲ್ಲ. ಅದಕ್ಕೆ ತಂದೆ ತಿಳಿಸ್ತಾರೆ ಇದೇ ಒಂದು ವ್ಯಾಪಾರವನ್ನ ಮಾಡ್ತಾ ಇದೆ. ಬಾಪ್ ಕೋ ಯಾದ್ ಕರೋ ಔರ್ ದೂಸರೋं को कराओ, बस सबसे ऊंचा धंधा ये. ತಂದೆಯನ್ನ ನೆನಪು ಮಾಡಿ ಇತರರಿಗೂ ಮಾಡಿಸಿ. ಎಲ್ಲದಕ್ಕಿಂತ ಉನ್ನತವಾದಂತಹ ವ್ಯಾಪಾರ ಇದೇ ಆಗಿದೆ. जो खुद याद नहीं करते वो धंधा करेंगे नहीं. बाबा की याद ये योग अग्नि जिससे पाप भस्म होंगे. इसलिए पूछा जाता कहाँ तक पाप भस्म हुए. ಸ್ವಯಂ ನೆನಪು ಮಾಡೋದಿಲ್ಲ, ಈ ಒಂದು ವ್ಯಾಪಾರವನ್ನು ಮಾಡೋದೇ ಇಲ್ಲ. ತಂದೆಯ ನೆನಪು ಇದಾಗಿದೆ ಯೋಗದ ಅಗ್ನಿ, ಇದರಿಂದ ಪಾಪ ಭಸ್ಮ ಆಗುತ್ತೆ. ಅದಕ್ಕೆ ಕೇಳಲಾಗತ್ತೆ ಎಲ್ಲಿವರೆಗೂ ಪಾಪಗಳನ್ನು ಭಸ್ಮ ಮಾಡಿದ್ದೀರಾ. जितना बाप को याद करेंगे उतना खुशी का पारा चढ़ेगा. अरे एक ही दिल को जान सकते. ಎಷ್ಟು ತಂದೆಯನ್ನ ನೆನಪು ಮಾಡ್ತೀರಾ ಅಷ್ಟು ಖುಷಿಯ ಪಾರ ಬೆಳೆಯುತ್ತೆ. ಪ್ರತಿಯೊಬ್ಬರ ಹೃದಯವನ್ನ ಅರ್ಥ ಮಾಡ್ಕೋಬಹುದಾಗಿದೆ. दूसरों को भी उनकी सर्विस में जान सकते. दूसरों को रास्ता बताते. बाबा को याद करो, वो है पतित पावन. ಬೇರೆಯವರನ್ನು ಅವರ ಸರ್ವಿಸಿಂದ ಅರ್ಥ ಮಾಡ್ಕೋಬಹುದು. ಬೇರೆಯವರ ದಾರಿಯನ್ನ ತೋರಿಸ್ಬೇಕಾಗತ್ತೆ. ತಂದೆ ನೆನಪು ಮಾಡಿ ಅವರಾಗಿದ್ದರೆ ಪತಿತ ಪಾವನ. यहाँ ये तो है पति तमो प्रधान दुनिया, सभी ಆತ್ಮಾಯೇ ಶರೀರ ತಮೋ ಪ್ರಧಾನ. ಇಲ್ಲಂತೂ ಇದಾಗಿದೆ ಪತಿತ ತಮೋ ಪ್ರಧಾನ ಪ್ರಪಂಚ. ಎಲ್ಲ ಆತ್ಮಗಳು ಶರೀರ ತಮೋ ಪ್ರಧಾನ ಆಗಿದೆ. अभी वापस जाना, वहाँ सभी आत्माएं पवित्र रहती. जब पवित्र बने तब गर्ज. ಈಗ ವಾಪಸ್ ಹೋಗ್ಬೇಕು. ಎಲ್ಲ ಆತ್ಮಗಳು ಪವಿತ್ರ ಆಗ್ತವೆ. ಯಾವಾಗ ಪವಿತ್ರ ಆಗತ್ತೆ ಆಗ ಮನೆಗೆ ಹೋಗುತ್ತೆ. दूसरों को भी यही रास्ता दिखाना. बाबा युक्ति तो बहुत सहज दिखाते. शिव बाबा को याद करो. ಇತರರಿಗೂ ಇದೇ ದಾರಿಯನ್ನ ತೋರಿಸಿ. ಬಾಬಾ ಯುಕ್ತಿಯನ್ನ ಬಹಳ ಸಹಜವಾಗಿ ತಿಳಿಸ್ತಾರೆ. ಶಿವ ಬಾಬಾವರನ್ನ ನೆನಪು ಮಾಡಿ. यही ब्लॉकिंग पेपर रखो तो सब पाप चूसते हैं, दूसरे विकर्म विनाश. ಇದೇ ಒಂದು ಬ್ಲಾಕಿಂಗ್ ಪೇಪರನ್ನು ಹಿಡ್ಕೊಳ್ಳಿ. ಎಲ್ಲ ಪಾಪಗಳನ್ನು ಎಳ್ಕೊಂಡ್ಬಿಡತ್ತೆ. ನಿಮ್ಮ ವಿಕರ್ಮಗಳು ವಿನಾಶ ಆಗತ್ತೆ. मूल बड़ी बात है पावन बनना. मनुष्य पतित बनते तब तो पुकारते हैं ये पतित पावन आवो, आकर के सभी को पावन बनाई साथ ले जाओ. ಮುಖ್ಯವಾದ ಮಾತು ಇದೆ ಪಾವನರಾಗುವಂಥದ್ದು.
ಮನುಷ್ಯ ಪತಿತ ಆಗ್ತಾನೆ, ಅದಕ್ಕೆ ಕರೀತಾನೆ ಏ ಪತಿತ ಪಾವನ ಬನ್ನಿ, ಬಂದು ನಮ್ಮೆಲ್ಲರನ್ನ ಪಾವನ ಮಾಡಿ ಜೊತೆಗೆ ಕರ್ಕೊಂಡೋಗಿ. लिखा हुआ भी है सब आत्माओं को पावन बनाए ले जाते, फिर कोई भी पतित आत्मा रहती नहीं. ಬರ್ದಿದ್ದಾರೆ ಎಲ್ಲ ಆತ್ಮಗಳನ್ನ ಪಾವನ ಮಾಡಿ ಕರ್ಕೊಂಡು ಹೋಗ್ತೀನಿ, ಮತ್ತೆ ಯಾರೇ ಪತಿತ ಆತ್ಮಗಳು ಇಲ್ಲಿ ಇರೋಂಗಿಲ್ಲ. ये भी समझाया पहले पहले स्वर्गवासी आएंगे, बाबा जो दवाई देते ये सबके. ಇದನ್ನು ತಿಳಿಸಲಾಗಿದೆ. ಮೊಟ್ಟ ಮೊದಲು ಸ್ವರ್ಗವಾಸಿಗಳೇ ಬರ್ತಾರೆ, ಬಾಬಾ ಏನು ಔಷಧಿ ಕೊಡ್ತಾರೆ ಇದು ಎಲ್ಲರಿಗೋಸ್ಕರ. जो भी मिले उसको यही दवाई दो, तुम फादर पास जाना चाहते हो परंतु आत्मा पतित है इसलिए जा नहीं सकती, पावन बनो तब जा सकते. ಯಾರೇ ಸಿಕ್ಕಿದ್ರೆ ಅವ್ರಿಗೆ ಇದೇ ಒಂದು ಔಷಧಿ ಕೊಡಿ. ನೀವು ತಂದೆ ಹತ್ರ ಹೋಗಬೇಕು ಅಂತೀರಾ, ಆದರೆ ಆತ್ಮ ಪತಿತರಾಗಿರುವ ಕಾರಣ ಅದು ಹೋಗಕ್ಕಾಗಲ್ಲ. ಪಾವನರಾಗಿ ಆಗ ನೀವು ಹೋಗ್ಬೋದು. ये आत्माएं मुझे याद करो तो मैं ले जाओ, फिर वहां से तुम्हारा सुख में भेज दो, फिर जब पुरानी दुनिया होती तब तुम दुख पाते हो. ये ಆತ್ಮಗಳೇ ನನ್ನನ್ನು ನೆನಪು ಮಾಡಿ ಆಗ ನಾನು ನಿಮ್ಮನ್ನ ಕರ್ಕೊಂಡೋಗ್ತೀನಿ, ಮತ್ತೆ ಸುಖದಲ್ಲಿ ಕಳಿಸ್ತೀನಿ. ಯಾವಾಗ ಹಳೆ ಪ್ರಪಂಚ ಆಗತ್ತೆ ಮತ್ತೆ ನೀವು ದುಃಖವನ್ನ ಪಡಿತೀರಾ. मैं किसको दुख नहीं देता, अरे एक अपने देखे मैं याद करता हूँ. ನಾನಂತೂ ಯಾರಿಗೂ ದುಃಖವನ್ನ ಕೊಡಲ್ಲ. ಪ್ರತಿಯೊಬ್ಬರು ನೋಡ್ಕೊಳ್ಳಿ, ನಿಮ್ಮನ್ನ ನೀವು ನಾನು ನೆನಪು ಮಾಡ್ತೀನ. जितना याद करेंगे उतना खुशी का पारा चढ़ेगा, कितना सहज दवाई, और कोई साधु संत आदि इस दवाई को नहीं जान. ಎಷ್ಟು ನೆನಪು ಮಾಡ್ತೀರಾ ಅಷ್ಟು ಖುಷಿಯ ಪಾರ ಬೆಳೆಯುತ್ತೆ. ಎಷ್ಟು ಸಹಜವಾದ ಔಷಧಿಯಾಗಿದೆ, ಬೇರೆ ಯಾರೇ ಸಾಧು ಸಂತರು ಇಂಥ ಔಷಧಿಯನ್ನ ತಿಳ್ಕೊಂಡೇ ಇಲ್ಲ. कोई भी लिखा हुआ नहीं है, ये बिल्कुल नया बात. ಯಾರು ಬರೆದಿಲ್ಲ, ಇದಂತೂ ಬಿಲ್ಕುಲ್ ಹೊಸ ಮಾತಾಗಿದೆ. पापों का कांटा कोई शरीर में लगा हुआ नहीं है, इतनी छोटी आत्मा बिंदी में सारा पाठ भरा है. ಪಾಪಗಳ ಖಾತೆ ಶರೀರದಲ್ಲಿ ಇಲ್ಲ, ಇಷ್ಟು ಸಣ್ಣದಾದ ಆತ್ಮ ಬಿಂದುವಲ್ಲಿ ಇಡೀ ಪಾತ್ರ ತುಂಬಿ. आत्मा पतित होंगी तो जीव पर भी असर पड़ता, आत्मा पावन बन जाती फिर शरीर भी पवित्र मिलता. ಆತ್ಮ ಪತಿತ ಆದಾಗ ಜೀವದ ಮೇಲೆ ಅದರ ಪ್ರಭಾವ ಬೀಳುತ್ತೆ. ಆತ್ಮ ಪಾವನವಾದಾಗ ಶರೀರನು ಪವಿತ್ರ ಸಿಗತ್ತೆ. दुखी सुखी आत्मा बनती, शरीर को चोट लगने से आत्मा को दुख फील होता. ಸುಖ ದುಃಖ ಆತ್ಮಗೆ ಆಗತ್ತೆ, ಶರೀರಕ್ಕೆ ಪೆಟ್ಟಾದರೆ ಆತ್ಮನೇ ದುಃಖದ ಅನುಭೂತಿಯನ್ನ ಮಾಡತ್ತೆ. कहाँ भी जाता ये दुखी आत्मा ये सुखी आत्मा, इतनी छोटी सी आत्मा कितना पाठ बजाती ವಂಡರ್ है ना. ತಿಳಿಸಲಾಗತ್ತೆ ಇದು ದುಃಖಿ ಆತ್ಮ ಇದು ಸುಖಿ ಆತ್ಮ ಅಂತ. ಇಷ್ಟು ಸಣ್ಣದಾದ ಆತ್ಮದಲ್ಲಿ ಎಷ್ಟೊಂದು ಪಾತ್ರ ಅಡಗಿದೆ, ವಂಡರ್ ಅಲ್ಲ. बाबा है सुख देने वाला इसलिए उसको याद करते, दुख देने वाला ರಾವಣ. ತಂದೆ ಆಗಿದರೆ ಸುಖವನ್ನ ನೀಡುವಂತರು, ಅದಕ್ಕೆ ಅವರನ್ನ ನೆನಪು ಮಾಡ್ತಾರೆ. ದುಃಖವನ್ನ ನೀಡುವವರು ರಾವಣ. सबसे पहले आता देह अभिमान, अभी बाबा समझाते तुमको आत्मा अभिमानी बनना इसमें बड़ी मेहनत है. ಎಲ್ಲದಕ್ಕಿಂತ ಮೊದಲು ಬರುತ್ತೆ ದೇಹದ ಅಭಿಮಾನ. ಈಗ ತಂದೆ ತಿಳಿಸ್ತಾರೆ ತಮ್ಮನ್ನ ತಾವು ಆತ್ಮ ಅಭಿಮಾನಿಯಾಗಿ ಮಾಡಿಕೊಳ್ಳಿ, ಇದರಲ್ಲಿ ಶ್ರಮ ಇದೆ. बाबा जानते सच्चे दिल से जो युक्ति से याद करना चाहिए, कोई मुश्किल याद करता यहाँ रहते भी बहुत भूल जाते. ತಂದೆಗೆ ಗೊತ್ತಿದೆ ಸತ್ಯವಾದ ಹೃದಯದಿಂದ ಯುಕ್ತಿಯಿಂದ ಏನು ನೆನಪು ಮಾಡಬೇಕು, ಕೆಲವರು ಬಹಳ ಶ್ರಮದಿಂದ ನೆನಪು ಮಾಡ್ತಾರೆ, ಇಲ್ಲಿರೋರು ಸಹ ಮರ್ತೋಗ್ಬಿಡ್ತಾರೆ. अगर देही अभिमानी होते तो कोई पाप नहीं करते, बाबा का फरमान है ईयर नो इविल, बंदर के लिए तो नहीं है. ಆತ್ಮಿಕ ಸ್ಥಿತಿಯಲ್ಲಿದ್ದಾಗ ಯಾವುದೇ ಪಾಪ ಆಗೋದೇ ಇಲ್ಲ. ತಂದೆ ಆಜ್ಞೆ ಮಾಡ್ತಿದ್ದಾರೆ ಕೆಟ್ಟದ್ದನ್ನು ಕೇಳಬೇಡಿ. ಕೋತಿಗಂತೂ ಈ ಮಾತಲ್ವಲ್ಲ. ये तो मनुष्य के लिए, मनुष्य बंदर मिसाल है तो बंदर का चित्र बनाया, ಇದು ಮನುಷ್ಯನಿಗೋಸ್ಕರ.
ಮನುಷ್ಯ ಕೋತಿ ಸಮಾನ ಆಗ್ತಾನೆ, ಅದಕ್ಕೆ ಕೋತಿಯ ಚಿತ್ರವನ್ನ ಮಾಡಲಾಗುತ್ತೆ. बहुत है जो सारा दिन ಜನ್ಮಯಿ करते जो ಬಾಬಾ को समझानी देनी होती. ಬಹಳಷ್ಟು ಜನ ಇದ್ದಾರೆ, ಇಡೀ ದಿನ ವ್ಯರ್ಥ ಮಾತುಗಳು ಅವ್ರದ್ದು ಇವ್ರದ್ದು ಮಾತಾಡ್ತಾ ಇರ್ತಾರೆ. ಬಾಬಾ ತಿಳಿಸ್ಕೊಡ್ತಾರೆ, सब सेंटर पर कोई ना कोई ऐसे रहते जो एक दो को दुख देते रहते, कोई अच्छे भी है जो बाबा की याद में रहते. ಎಲ್ಲ ಸೆಂಟರಲ್ಲಿ ಯಾರೋ ಒಬ್ರು ಈ ರೀತಿ ಇರ್ತಾರೆ, ಒಬ್ಬರು ಎಲ್ಲರಿಗೂ ದುಃಖವನ್ನು ನೀಡ್ತಾರೆ. ಕೆಲವರು ಒಳ್ಳೆಯವರು ಇರ್ತಾರೆ, ತಂದೆಯನ್ನು ನೆನಪು ಮಾಡ್ತಾರೆ. समझते मनसा वाचा कर्मणा कोई को दुख नहीं देना, वाचा भी कोई को दुख देंगे तो दुखी होकर मरे. ತಿಳ್ಕೊಳ್ಳಿ, ಮನಸಾ ವಾಚ ಕರ್ಮಣ, ಯಾರಿಗೂ ದುಃಖವನ್ನು ನೀಡಬೇಕು. ಮಾತಿನಿಂದಲೂ ದುಃಖವನ್ನು ಕೊಟ್ಟರೆ ದುಃಖಿಯಾಗಿ ಸಾಯ್ತದೆ. ಬಾಬಾ कहते तुम बच्चों को सबको सुख देना, सबको कहना है ದೇಹಿ ಅಭಿಮಾನಿ ಬನ್. ತಂದೆ ತಿಳಿಸ್ತಾರೆ, ತಾವು ಮಕ್ಕಳು ಎಲ್ಲರಿಗೂ ಸುಖವನ್ನು ಕೊಡಿ, ಎಲ್ಲರಿಗೂ ತಿಳಿಸಿ ಆತ್ಮ ಅಭಿಮಾನಿಯಾಗಿ ಇರಿ. बाप को याद करो और कोई पैसे लेन देने की बात नहीं, सिर्फ लवली बाबा को याद करो तो तुम्हारे विक्रम भस्म हो जाए. ತಂದೆಯನ್ನು ನೆನಪು ಮಾಡಿ, ಇಲ್ಲಿ ಹಣ ಕೊಡೋದು ತಗೊಳ್ಳೋ ಮಾಡ್ತೇ ಇಲ್ಲ. ಬಹಳ ಪ್ರಿಯವಾದ ತಂದೆಯನ್ನು ನೆನಪು ಮಾಡಿ, ಆಗ ಪಾಪಗಳು ಭಸ್ಮ ಆಗತ್ತೆ. तुम विश्व के मालिक बन जाएंगे, भगवान वाच मन मनाबो एक बाप को और वर्षे को याद करो. ತಾವು ವಿಶ್ವದ ಮಾಲೀಕರಾಗ್ಬಿಡ್ತೀರಾ. ಭಗವಂತನ ಮಹಾವಾಕ್ಯ ಮನ್ಮನಾಭವ, ಒಬ್ಬ ತಂದೆಯನ್ನ ಆಸ್ತಿಯನ್ನ ನೆನಪು ಮಾಡಿ. और कुछ भी आपस में ना बोलो, सिर्फ बाप को याद करो, दूसरे का कल्याण करो. ಪರಸ್ಪರ ಯಾರಿಗೂ ಏನು ಮಾತಾಡಕ್ಕೆ ಹೋಗ್ಬೇಡಿ, ತಂದೆಯನ್ನ ನೆನಪು ಮಾಡಿ ಇತರರ ಕಲ್ಯಾಣವನ್ನ ಮಾಡಿ. तुम बच्चों की अवस्था ऐसी मीठी हो जो कोई भी आकर देखे बोले बाबा के बच्चे तो ब्लॉकिंग पेपर हैं, अभी वो अवस्था है. ನಿಮ್ಮ ಮಕ್ಕಳ ಸ್ಥಿತಿ ಅಷ್ಟು ಮಧುರವಾಗಿರಬೇಕು, ಯಾರಾದರೂ ಬಂದು ನೋಡಿದ್ರೆ ಹೇಳಬೇಕು, ತಂದೆಯ ಮಕ್ಕಳು ಬ್ಲಾಕಿಂಗ್ ಪೇಪರ್ ಆಗಿದ್ದಾರೆ, ಇವಾಗ ಆ ಸ್ಥಿತಿ ಇಲ್ಲ. बाबा से कोई पूछे तो ब्लॉकिंग पेपर तो क्या अभी कागज भी नहीं है. बाबा सभी सेंटर के बच्चों को समझा. ಬಾಬು ಅವರನ್ನ ಯಾರಾದರೂ ಕೇಳಿದ್ರೆ ಬಾಬಾ ತಿಳಿಸ್ತಾರೆ, ಬ್ಲಾಕಿಂಗ್ ಪೇಪರ್ ಅಂತೂ ಬಿಡಿ, ಈಗಂತೂ ಪೇಪರೇ ಅಲ್ಲ. ಬಾಬಾ ಎಲ್ಲ ಸೆಂಟರಿನ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. मुंबई कलकत्ता दिल्ली सब जगह बच्चे तो है ना, रिपोर्ट आती बाबा फलानी बहुत तंग करते. ಮುಂಬೈ, ಕಲ್ಕತ್ತಾ, ದೆಹಲಿ ಎಲ್ಲ ಸ್ಥಾನದಲ್ಲಿ ಮಕ್ಕಳಿದಾರಲ್ಲ, ರಿಪೋರ್ಟ್ ಬರುತ್ತೆ, ಬಾಬಾ ಇವರು ನಮಗೆ ಬಹಳಷ್ಟು ತೊಂದರೆ ಕೊಡ್ತಾರೆ. पुण्य आत्मा बनाने के बदले और ही पाप आत्मा बना देते, बाबा से कोई पूछे तो झट बता देंगे. ಪುಣ್ಯ ಆತ್ಮರಾಗಿ ಮಾಡುವ ಬದಲು ಇನ್ನೂ ಪಾಪಾತ್ಮರಾಗಿ ಮಾಡಿಬಿಡ್ತಾರೆ. ಬಾಬಾ ನನ್ನ ಯಾರಾದರೂ ಕೇಳಿದ್ರೆ ಬಾಬಾ ತಕ್ಷಣ ತಿಳಿಸ್ತಾರೆ. ಶೋ ಬಾಬಾ ತೋ ಸಬ್ಕೋ ಜಾನ್ತೆ, ಉನ್ಕೆ ಪಾಸ್ ಸಾರಾ ಹಿಸಾಬ್ ಕಿತಾಬ್ ಹೈ. ತಂದೆಯಂತೂ ಎಲ್ಲವನ್ನ ತಿಳ್ಕೊಂಡಿದ್ದಾರೆ, ಅವರ ಹತ್ರ ಎಲ್ಲ ಲೆಕ್ಕಾಚಾರ ಇದೆ. ಯೇ ಬಾಬಾ ಬಿ ಬತಾ ಸಕ್ತೆ, ಶಕಲ್ ಸೇ ಹಿ ಸಬ್ ಮಾಲೂಮ್ ಪಡ್ ಜಾಯೇಗಾ. ಈ ಬಾಬನ್ನು ತಿಳಿಸ್ಬೋದಾಗಿದೆ, ಮುಖದಿಂದನೇ ಎಲ್ಲ ಅರ್ಥ ಆಗ್ಬಿಡುತ್ತೆ. ये बाबा की याद में मस्त है, इनका चेहरा ही खुश नमः देवता जैसे. आत्मा खुश होंगी तो शरीर भी खुश देखने में आएगा. ತಂದೆಯ ನೆನಪಿನಲ್ಲಿ ಮಗ್ನರಾಗಿದ್ದಾರೆ, ಇವರ ಮುಖ ಖುಷಿಯಿಂದ ದೇವತೆಯ ಸಮಾನ ಇದೆ. ಆತ್ಮ ಖುಷಿಯಾಗಿದ್ದಾಗ ಶರೀರನು ಖುಷಿಯಾಗಿ ಕಾಣಿಸುತ್ತೆ. शरीर को दुख होने से आत्मा को दुख फील होता, एक बार सबको सुनाते रहो. शिव बाबा कहते मुझे याद करो तो तुम्हारे पाप विनाश. ಶರೀರ ಕೆ ದುಃಖ ಆದಾಗ ಆತ್ಮನು ದುಃಖದ ಅನುಭೂತಿಯನ್ನು ಮಾಡುತ್ತೆ. ಬಾಬಾ ಎಲ್ರಿಗೂ ತಿಳಿಸಕ್ಕೆ ಹೇಳ್ತಾರೆ, ಶಿವ ಬಾಬಾ ಅಂತಾರೆ, ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ಪಾಪಗಳು ವಿನಾಶ ಆಗತ್ತೆ. उन्होंने लिख दिया, श्री कृष्ण भगवान वाच
श्री कृष्ण को तो ढेर याद करते, परंतु पाप तो मिटते ही नहीं और ही पतित बनते गए. ಹೊರಗಡೆಯವರು ತಿಳಿಸ್ತಾರೆ ಶ್ರೀಕೃಷ್ಣನ ಭಗವಂತನ ಮಹಾವಾಕ್ಯ ಅಂತ. ಶ್ರೀಕೃಷ್ಣನನ್ನ ಅನೇಕ ಜನ ನೆನಪು ಮಾಡ್ತಾರೆ, ಆದರೆ ಪಾಪ ಅಂತೂ ಹೋಗೇ ಇಲ್ಲ, ಇನ್ನೂ ಪತಿತರಾಗ್ತಾ ಬಂದಿದ್ದಾರೆ. ये पता ही नहीं याद किसको करना है, परमात्मा का रूप क्या है. ಇದು ಸಹ ಅರಿವಿಲ್ಲ, ಯಾರನ್ನು ನೆನಪು ಮಾಡಬೇಕು, ಪರಮಾತ್ಮನ ರೂಪ ಏನು. अगर सर्वव्यापी कहे तो भी जैसे आत्मा स्टार है वैसे परमात्मा भी स्टार है, क्योंकि आत्मा सो परमात्मा कह देते तो इस हिसाब से भी बिंदी कह रहे ना. ತಿಳ್ಕೊಳ್ಳಿ, ಸರ್ವವ್ಯಾಪಿ ಅಂತ ಹೇಳಿಬಿಟ್ರು, ಹಂಗೆ ನೋಡಿದ್ರು ಆತ್ಮ ನಕ್ಷತ್ರ ಸಮಾನ. ಅದೇ ರೀತಿ ಪರಮಾತ್ಮನು ನಕ್ಷತ್ರ ಆಗಿದ್ದಾರೆ. ಯಾಕೆಂದರೆ ಆತ್ಮನೇ ಪರಮಾತ್ಮ ಅಂದಾಗ ಅದರ ಲೆಕ್ಕದಿಂದಲೂ ಬಿಂದುನೇ ಆಯ್ತಲ್ಲ. छोटी सी बिंदी प्रवेश करते सब बिंदियों को कहते बच्चे मामेकम याद. ಸಣ್ಣದಾದ ಬಿಂದು ಪ್ರವೇಶ ಮಾಡುತ್ತೆ, ಎಲ್ಲ ಬಿಂದುಗಳಿಗೂ ಅಂತಾರೆ ಮಕ್ಕಳೇ ನನ್ನ ಒಬ್ಬನನ್ನ ನೆನಪು ಮಾಡಿ. ऑर्गन्स द्वारा बोलते, ऑर्गन्स बिगर तो आत्मा आवाज करना सके. ಕರ್ಮೇಂದ್ರಿಯದ ಮುಖಾಂತರ ತಿಳಿಸಿದ್ದಾರೆ, ಕರ್ಮೇಂದ್ರಿಯಗಳಿಲ್ಲ ಅಂದ್ರೆ ಆತ್ಮ ಶಬ್ದವನ್ನು ಮಾಡಕ್ಕಾಗಲ್ಲ. तुम कह सकते हो आत्मा परमात्मा का रूप तो एक है, परमात्मा को बड़ा लिंग व कुछ कह ना सके. ತಾವು ತಿಳಿಸ್ತೀರಾ ಆತ್ಮ ಪರಮಾತ್ಮದ ರೂಪ ಒಂದೇ ಆಗಿದೆ, ಪರಮಾತ್ಮ ದೊಡ್ಡ ಲಿಂಗ ಅಂತ ಆ ರೀತಿ ಹೇಳಕ್ ಸಾಧ್ಯ ಇಲ್ಲ. बाबा कहते मैं भी ऐसा बिंदु हूँ, परंतु मैं पतित पावन हूँ और तुम सबकी आत्माएं पतित है. कितनी सीधी सी बात है ना. ತಂದೆ ತಿಳಿಸ್ತಾರೆ, ನಾನು ಸಹ ಇದೇ ರೀತಿ ಬಿಂದು ಆಗಿದ್ದೀನಿ, ಆದರೆ ಪತಿತ ಪಾವನ ಆಗಿದ್ದೀನಿ, ಮತ್ತೆ ತಾವೆಲ್ಲ ಆತ್ಮಗಳು ಪತಿತರಾಗಿದ್ದೀರ. ಎಷ್ಟು ಸೀದಾ ಮಾತಲ್ವ. आप देही अभिमानी बन मुझ बाबा को याद करो औरों को रास्ता बताओ. मैं अक्षर भी दो कहता हूँ मन मनाम. ಈಗ ಆತ್ಮಿಕ ಸ್ಮೃತಿಯಲ್ಲಿ ಇರ್ತಾ ಒಬ್ಬ ತಂದೆಯನ್ನ ನೆನಪು ಮಾಡಿ ಇತರರಿಗೂ ದಾರಿಯನ್ನ ತಿಳಿಸಿ. ನಾನು ಎರಡೇ ಶಬ್ದ ಹೇಳ್ತೀನಿ, ಮನ್ಮನಾಭವ. फिर थोड़ा डिटेल में बताता हूँ कि टाल टालिया पहले सतो प्रधान सतो रजो तमो में आते. ಮತ್ತೆ ವಿಸ್ತಾರದಿಂದ ರೆಂಬೆ ಕೊಂಬೆಗಳ ಬಗ್ಗೆ ತಿಳಿಸ್ತೀನಿ. ಮೊಟ್ಟ ಮೊದಲು ಸತೋ ಪ್ರಧಾನ ಮತ್ತೆ ಸತೋ ರಜೋ ತಮೋದಲ್ಲಿ ಬರ್ತೀರಾ. पाप आत्मा बनने से कितने दाग लग जाते, वो दाग मिटे कैसे. वो समझते गंगा स्नान से पाप मिट जाएगा, परंतु वो तो शरीर का स्नान. ಪಾಪ ಆತ್ಮರಾದಾಗ ಬಹಳಷ್ಟು ಮಚ್ಚೆ ಬಿದ್ದುಬಿಡುತ್ತೆ. ಆ ಮಚ್ಚೆಗಳನ್ನು ಯಾವ ರೀತಿ ದೂರ ಮಾಡೋದು ತಿಳ್ಕೊಂತಾರೆ, ಗಂಗಾ ಸ್ನಾನ ಮಾಡಿದಾಗ ಪಾಪ ಹೋಗ್ಬಿಡತ್ತೆ ಅಂತ. ಆದರೆ ಅದು ದೇಹದ ಸ್ನಾನ ಅಲ್ವಾ. ಆತ್ಮ ಬಾಬಾ को याद करने से पावन बन सकती, इसको याद की यात्रा कहा जाता. ಆತ್ಮ ತಂದೆಯನ್ನ ನೆನಪು ಮಾಡೋದ್ರಿಂದ ಪಾವನ ಆಗತ್ತೆ, ಇದಕ್ಕೆ ನೆನಪಿನ ಯಾತ್ರೆ ಅಂತಾರೆ. कितना सहज बात है जो रोज रोज बाबा समझाते रहते. गीता में भी रोज इस पर है मनमना. ಎಷ್ಟು ಸಹಜವಾದ ಮಾತು ಪ್ರತಿನಿತ್ಯ ತಂದೆ ತಿಳಿಸ್ತಾ ಇರ್ತಾರೆ. ಗೀತೆಯಲ್ಲಿ ಇದರ ಬಗ್ಗೆನೇ ಬಹಳಷ್ಟು ಮಹತ್ವವನ್ನು ಕೊಡಲಾಗತ್ತೆ. ಮನ್ಮನಾಭವ. वर्षा तो मिलेगा ही, सिर्फ मुझे याद करो तो पाप मिट जाए. ಆಸ್ತಿ ಅಂತೂ ಸಿಗತ್ತೆ, ಸುಮ್ಮನೆ ನೀವು ನನ್ನನ್ನು ನೆನಪು ಮಾಡ್ತಾ ಇರಿ, ಆಗ ಪಾಪ ಹೋಗ್ಬಿಡತ್ತೆ. बाप अविनाशी ब्लॉकिंग पेपर है. बाप कहते मुझे याद करने से तुम पावन बन जाते, फिर रावण पतित बनाते, तो ऐसे बाबा को याद करना चाहिए ना. ತಂದೆ ಅವಿನಾಶಿ ಬ್ಲಾಕಿಂಗ್ ಪೇಪರ್ ಆಗಿದ್ದಾರೆ. ತಂದೆ ತಿಳಿಸ್ತಾರೆ, ನನ್ನನ್ನು ನೆನಪು ಮಾಡೋದ್ರಿಂದ ತಾವು ಪಾವನ ಆಗ್ತೀರಾ, ಮತ್ತೆ ರಾವಣ ಪತಿತನಾಗಿ ಮಾಡ್ತಾನೆ ಅಂತ ತಂದೆಯನ್ನ ನೆನಪು ಮಾಡಬೇಕಲ್ಲ. ऐसा भी होता जो याद नहीं करते उसका क्या हालत होगा. बाप समझाते बच्चों और सब बातें छोड़. ಆ ರೀತಿನೂ ಆಗುತ್ತೆ. ನೆನಪು ಮಾಡಿಲ್ಲ ಅಂದರೆ ಎಂಥ ಪರಿಸ್ಥಿತಿ ಬರ್ಬೋದು. ತಂದೆ ತಿಳಿಸ್ತಾರೆ, ಮಕ್ಕಳೇ ಈ ಮಾತುಗಳೆಲ್ಲ ಬಿಟ್ಬಿಡಿ. सिर्फ एक बाप की देही अभिमानी बनो, मामी कम याद करो बस.
ये तो जानते हो आत्मा एक शरीर छोड़ दूसरा ले. ಸುಮ್ಮನೆ ಒಂದು ತತ್ತೆಯ ನೆನಪಿನಲ್ಲಿರಿ, ದೇಹಿ ಅಭಿಮಾನಿಯಾಗಿ ಅಷ್ಟೇ. ಇದಂತೂ ಗೊತ್ತಿದೆ, ಆತ್ಮ ಒಂದು ದೇಹವನ್ನು ಬಿಟ್ಟು ಮತ್ತೊಂದು ಪಡೆಯುತ್ತೆ. ಆತ್ಮ ಹಿ ದುಃಖ ಸುಖ ಭೋಗ್ತಿ, ಕಭಿ ಭಿ ಏಕ್ ದೋ ಕೆ ದಿಲ್ ಕೋ ನಹಿ ದುಃಖಾನಾ ಚಾಹಿಯೆ. ಆತ್ಮ ದುಃಖ ಸುಖವನ್ನ ಅನುಭವ ಮಾಡುತ್ತೆ. ಎಂದು ಒಬ್ಬರು ಇನ್ನೊಬ್ಬರ ಹೃದಯಕ್ಕೆ ದುಃಖವನ್ನ ಕೊಡಬಾರದಾಗಿದೆ. ಏಕ್ ದೋ ಕೋ ಸುಖ ಪਹੁಂಚಾನಾ ಚಾಹಿಯೆ, ತುಮಾರಾ ದಂಧಾ ಯಹಿ ಹೈ ನಾ. ಒಬ್ಬರು ಇನ್ನೊಬ್ಬರಿಗೆ ಸುಖವನ್ನೇ ನೀಡಬೇಕು, ಇದೇ ನಿಮ್ಮ ವ್ಯಾಪಾರ ಅಲ್ವಾ. ಬಹುತ್ ಹೈ जो एक दो को दुख देते रहते, एक दो की देह में फंसे रहते. ಬಹಳಷ್ಟು ಜನ ಇದ್ದಾರೆ, ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನ ಕೊಡ್ತಾರೆ, ಒಬ್ಬರು ಇನ್ನೊಬ್ಬರ ದೇಹದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಸಾರಾ ದಿನ ಏಕ್ ದೋ ಕೋ ಯಾದ್ ಕರ್ತೆ रहते, ಮಾಯಾ ಭಿ ತೀಖಿ ಹೈ. ಇಡೀ ದಿನ ಒಬ್ಬರು ಮತ್ತೊಬ್ಬರ ನೆನಪನ್ನ ಮಾಡ್ತಾ ಇರ್ತಾರೆ, ಮಾಯೆ ಬಹಳ ತೀಕ್ಷ್ಣ ಆಗಿದೆ. बाबा नाम नहीं लेते, इसलिए बाबा कहते बच्चे देही अभिमानी भव, ज्ञान तो बहुत सहज. ತಂದೆ ಹೆಸರನ್ನ ತಗೊಳೋದಿಲ್ಲ, ಅದಕ್ಕೆ ಬಾಬಾ ಅಂದರೆ ಮಕ್ಕಳೇ ಆತ್ಮ ಅಭಿಮಾನಿ ಭವ. ಜ್ಞಾನ ಅಂತೂ ಬಹಳ ಸಹಜ ಅಲ್ವಾ. याद ही मुश्किल है ये नॉलेज, फिर भी 15-20 वर्ष पढ़ते, कितनी सब्जेक्ट होती, ये नॉलेज तो बड़ी सहज. ನೆನಪು ಬಹಳ ಶ್ರಮ. ಆ ಜ್ಞಾನ ಅಂತೂ 15-20 ವರ್ಷ ಓದ್ತಾರೆ, ಎಷ್ಟೊಂದು ಸಬ್ಜೆಕ್ಟ್ಸ್ ಇರುತ್ತೆ. ಈ ಜ್ಞಾನ ಅಂತೂ ಬಹಳ ಸಹಜ. ಡ್ರಾಮಾ ಕೋ ಜಾನ್ನ ಏಕ್ ಕಹಾನಿ, ಮುರಳಿ ಚಲಾನ ಬಡಿ ಬಾತ್ ನಹಿ ಹೈ. ಡ್ರಾಮಾವನ್ನ ಅರ್ಥ ಮಾಡ್ಕೊಳ್ಳೋದು ಒಂದು ಕತೆ ಆಗಿದೆ, ಮುರಳಿ ನುಡಿಸೋದೇನು ದೊಡ್ಡ ವಿಷಯ ಅಲ್ಲ. ಯಾಕೆ ಬಹುತ್ ಮುಷ್ಕಿಲ್ ಹೈ, ಬಾಬಾ ಫಿರ್ ಕೇ ದೇತೆ ಡ್ರಾಮಾ. ನೆನಪು ಬಹಳ ಶ್ರಮ ಆಗಿದೆ, ಮತ್ತೆ ತಂದೆ ಅಂತಾರೆ ಡ್ರಾಮಾ. फिर भी पुरुषार्थ करते रहो, बाप को याद करो तो योग अग्नि से तुम्हारे पाप भस्म होंगे. अच्छे अच्छे बच्चे इसमें फैल हो जाते. ಆದರೂ ತಂದೆ ಅಂತಾರೆ ಡ್ರಾಮಾ, ಆದರೂ ಪುರುಷಾರ್ಥವನ್ನ ಮಾಡ್ತೀರಿ. ತಂದೆಯನ್ನ ನೆನಪು ಮಾಡಿ ಯೋಗದ ಅಗ್ನಿಯಿಂದ ನಿಮ್ಮ ಪಾಪ ಭಸ್ಮ ಆಗುತ್ತೆ. ಒಳ್ಳೊಳ್ಳೆ ಮಕ್ಕಳು ಇದರಲ್ಲಿ ಫೈಲ್ ಆಗ್ತಾರೆ. ಅಚ್ಚಾ, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. ಧಾರಣೆಗೋಸ್ಕರ ಮುಖ್ಯ ಸಾರ ಮೊದಲನೇದು, कभी भी किसी की दिल को दुखी नहीं करना, सबको सुख पहुंचाना, एक बाबा की याद में रहना और सबको याद देना. ಎಂದೋ ಯಾರ ಹೃದಯಕ್ಕೆ ದುಃಖವನ್ನ ನೀಡಬೇಡಿ, ಎಲ್ಲರಿಗೂ ಸುಖವನ್ನೇ ತಲುಪಿಸಿ. ಒಬ್ಬ ತಂದೆಯ ನೆನಪಿನಲ್ಲಿರಿ, ಎಲ್ಲರಿಗೂ ನೆನಪನ್ನೇ ಕೊಡಿಸಿ. ಎರಡನೇದು, पापों का दाग मिटाने के लिए देही अभिमानी बन अविनाशी ब्लॉकिंग पेपर बाबा को याद कर. ಪಾಪಗಳ ಮಚ್ಚೆಯನ್ನು ದೂರ ಮಾಡಕ್ಕೋಸ್ಕರ ದೇಹಿ ಅಭಿಮಾನಿಯಾಗಿ ಅವಿನಾಶಿ ಬ್ಲಾಕಿಂಗ್ ಪೇಪರ್ ತಂದೆಯನ್ನ ನೆನಪು ಮಾಡಿ. ಐಸಿ ಮೀಠೆ ಅವಸ್ಥಾ ಬನಾನಿ ಹೈ ಜೋ ಸಬ್ಕಾ ಕಲ್ಯಾಣ ಹೋತಾರೆ. ಆ ರೀತಿ ಮಧುರವಾದ ಸ್ಥಿತಿಯನ್ನ ತಯಾರು ಮಾಡ್ಕೋಬೇಕು, ಎಲ್ಲರ ಕಲ್ಯಾಣ ಆಗ್ತಾ ಇರಲಿ. ವರದಾನ, अपनी श्रेष्ठता द्वारा नवीनता का झंडा लहराने वाले शक्ति स्वरूप भव. ತಮ್ಮ ಶ್ರೇಷ್ಠತೆಯ ಮುಖಾಂತರ ನವೀನತೆಯ ಬಾವುಟವನ್ನು ಆರಿಸುವಂತವರು ಶಕ್ತಿ ಸ್ವರೂಪ ಭವ. अभी समय प्रमाण समीता के प्रमाण शक्ति रूप का प्रभाव जब दूसरों पर पड़ेंगे तब अंतिम प्रत्यक्षता समीप ला सके. ಈಗ ಸಮಯದ ಅನುಸಾರ ಸಮೀಪತೆಯ ಅನುಸಾರ ಶಕ್ತಿ ಸ್ವರೂಪದ ಪ್ರಭಾವ ಯಾವಾಗ ಇತರರ ಮೇಲೆ ಆಗ್ತೀರಾ ಆಗ ಅಂತಿಮ ಪ್ರತ್ಯಕ್ಷ ಸಮೀಪ ಬರುತ್ತೆ. जैसे स्नेह और सहयोग को प्रत्यक्ष किया, ऐसे सर्विस के आईने में ಶಕ್ತಿ का रूप अनुभव करो. ಯಾವ ರೀತಿ ಸ್ನೇಹ ಮತ್ತು ಸಹಯೋಗವನ್ನ ಪ್ರತ್ಯಕ್ಷ ಮಾಡಿ ತೋರಿಸಿದ್ದೀರ, ಅದೇ ರೀತಿ ಸೇವೆಯ ಮಿರರ್ ಆಗಿದೆ ಶಕ್ತಿ ಸ್ವರೂಪದ ಅನುಭವವನ್ನ ಮಾಡಿಸಿ. जब अपनी श्रेष्ठता द्वारा शक्ति रूप की नवीनता का झंडा लहराएंगे तब प्रत्यक्षता हो.
ಯಾವಾಗ ತಮ್ಮ ಶ್ರೇಷ್ಠತೆಯ ಮುಖಾಂತರ ಶಕ್ತಿ ಸ್ವರೂಪದ ನವೀನತೆಯ ಬಾವುಟವನ್ನು ಆರಿಸ್ತೀರಾ, ಆಗ ಪ್ರತ್ಯಕ್ಷತೆ ಆಗತ್ತೆ. अपने शक्ति रूप से सर्वशक्तिवान बाप का प्रत्यक्ष करो. ನಿಮ್ಮ ಶಕ್ತಿಯ ರೂಪದಿಂದ ಸರ್ವಶಕ್ತಿವಂತ ತಂದೆಯ ಪ್ರತ್ಯಕ್ಷತೆಯನ್ನು ಮಾಡಿಸಿ. ಸ್ಲೋಗನ್ ಆಗಿದೆ. मनसा द्वारा शक्तियों का, कर्म द्वारा गुणों का दान देना ही महान दान है. ಮನಸ್ಸಿನ ಮುಖಾಂತರ ಶಕ್ತಿಗಳು, ಕರ್ಮದ ಮುಖಾಂತರ ಗುಣದಾನ ಮಾಡೋದೇ ಮಹಾದಾನವಾಗಿದೆ. अव्यक्त इशारे. निश्चय के फाउंडेशन को मजबूत कर सदा निर्भय निश्चिंत. ನಿಶ್ಚಯದ ಫೌಂಡೇಶನ್ ಅನ್ನ ಗಟ್ಟಿ ಮಾಡಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿ ಇರಿ. बाप का बच्चों में पूरा फायदा है कि यही मेरे बच्चे विघ्न विनाशक आत्माएं, पुण्य आत्माएं, ये बच्चे बाबा से भी आगे. ತಂದೆಗೆ ಮಕ್ಕಳ ಮೇಲೆ ಪೂರ್ತಿ ವಿಶ್ವಾಸ ಇದೆ. ಇವರೇ ನನ್ನ ಮಕ್ಕಳು, ವಿಘ್ನ ವಿನಾಶ ಆತ್ಮಗಳಾಗಿದ್ದಾರೆ, ಪುಣ್ಯ ಆತ್ಮಗಳಾಗಿದ್ದಾರೆ. ಈ ಮಕ್ಕಳು ತಂದೆಗಿಂತ ಮುಂದೆ ಇದ್ದಾರೆ. निमित्त बने हुए सदा बाबा को भी निश्चिंत करने वाले, सदा खुश नसीब बनाने वाले और एक विशेषता है. ನಿಮಿತ್ತರಾಗಿರೋರು ಸದಾ ತಂದೆಯನ್ನು ನಿಶ್ಚಿಂತರಾಗಿ ಮಾಡುವಂಥವರು, ಸದಾ ಖುಷಿಯ ವಿಷಯಗಳನ್ನು ತಿಳಿಸುವಂಥವ್ರು. ಪ್ರತಿಯೊಬ್ಬರಲ್ಲೂ ವಿಶೇಷತೆ ಇದೆ. स्वयं में भी ऐसा फाइट रख इसी स्मृति स्वरूप में रहो तो विजयी बन जाएंगे. ಸ್ವಯಂನಲ್ಲೂ ಈ ರೀತಿ ವಿಶ್ವಾಸವನ್ನು ಇಟ್ಕೊಳ್ಳಿ. ಇದೇ ಒಂದು ಸ್ಮೃತಿ ಸ್ವರೂಪದಲ್ಲಿ ಇದ್ದಾಗ ವಿಜಯಿಗಳಾಗ್ತೀರಾ. ಓಂ ಶಾಂತಿ.